ಅಂತ ಹೇಳಿ ರೈಟಿಂಗ್ ಅಲ್ಲಿ ಆಶ್ವಾಸನೆ ಕೊಡ್ಲಿ. ಅವರು ಬರೀ ಮಾತಲ್ಲಿ ಹೇಳೋದಲ್ಲ, ನಮಗೆ ರೈಟಿಂಗ್ ಅಲ್ಲಿ ಕೊಡ್ಲಿ. ಮೇಡಮ್, ಅವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರ್ಬೋದು, ಬಟ್ ಇವತ್ತು ನಮ್ಮ ಸರ್ಕಾರ ನಮ್ಮ ಹೆಣ್ಮಕ್ಳನ್ನ ಆಶಾ ಕಾರ್ಯಕರ್ತರನ್ನ, ಅವರು ಬಡವ್ರನ್ನ, ವಿಧವೆಯರನ್ನ ಮತ್ತೆ ಗಂಡ ಇಲ್ದವ್ರನ್ನ ಆಶಾ ಕಾರ್ಯಕರ್ತರನ್ನಾಗಿ ತಗೊಂಡು ಅವ್ರಿಗೆ ನಮ್ಮ ಆಶಾಗೆ ಏನು ಸೌಲಭ್ಯ ಕೊಡಬೇಕೋ ಅದನ್ನ ಸೌಲಭ್ಯ ಕೊಟ್ಟಿಲ್ದ ಪುಕ್ಷಟೆ ಕೆಲಸ ಮಾಡಿಸ್ಕೊಂಡು ಇವತ್ತು ನಡುರಾತ್ರಿ ನಮ್ಗೆ ಬಿಟ್ಬಿಟ್ಟಿದೆ. ಇವತ್ತು ನಾವು 3 ದಿನ ಆಯ್ತು ಅಹೋರಾತ್ರಿ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ. ಇಲ್ಲಿ ಜನಗಳಿಗೆ ತುಂಬಾ ಚಳಿ ಇದೆ, ಮತ್ತೆ ಫೀವರ್, ಜ್ವರ ಕೂಡ ಬರ್ತಾ ಇದೆ, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರೆ, ಶುಗರ್ BP ಎಲ್ಲ ಇದ್ದಾರೆ, ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ. ಚಳಿ ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ, ಅವ್ರ ಕಣ್ಣಲ್ಲಿ ನೀರು ಹಾಕಿರೋ ಕೂಡ ಇಲ್ಲಿದ್ದಾರೆ. ತುಂಬಾನೇ ಕಷ್ಟ ಆಗಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟ ಏನು ಸಾಮಾನ್ಯ ಹೋರಾಟ ಆಗಿರೋದಿಲ್ಲ, ಇದು ಇವತ್ತೇನಾದ್ರು ನಾವು ಅವರು ನಮ್ಮ ಬೇಡಿಕೆಗೆ ಬಂದವರು ಸ್ಪಂದಿಸಿಲ್ಲ ಅಂದ್ರೆ ನಾವಿವತ್ತು ರೋಡಿಗಿಳಿದು ಪ್ರತಿಭಟನೆ ಮಾಡೋಕೆ ನಾವು ರೆಡಿ ಇದೀವಿ ಮೇಡಮ್. ಮೇಡಮ್, ಅದು ಎಷ್ಟೇ ಅನುಭವಿಸ್ತಿರ್ಲಿ, ನಾವು ನಮಗೆಲ್ಲ ನಮ್ಮ ಯೂನಿಯನ್ ಎಲ್ಲ ಸೌಲಭ್ಯ ಕೊಟ್ಟಿದ್ದಾರೆ. ಅದ್ರಲ್ಲೇ ನಾವೆಲ್ಲ ಟಾಯ್ಲೆಟ್ಗೆ ಎಲ್ಲದಕ್ಕೂ ಊಟದ ವ್ಯವಸ್ಥೆ ಇದೆ. ನಾವು ಅದೆಲ್ಲ ಸಂಭಾಳಿಸ್ಕೊಂಡು ಇನ್ನೂ 10 ದಿನ ಅಲ್ಲ, ಇನ್ನು 15 ದಿನ ಆಗ್ಲಿ ಸರ್ ಬಂದವರು ನಮಗೆ ಮಾಹಿತಿ ಕೊಡೋ ತನಕ ನಾವು ಧರಣಿ ನಂತರ ನಿಂದ್ರಿಸಂಗಿಲ್ಲ ಮೇಡಮ್. ಮೇಡಮ್, ನಿನ್ನೆ 9,500 ಕೊಡ್ತೀವಿ, ಕೆಲಸ ಮಾಡಿದ್ರೆ ಅದ್ರಾಗ ಅರ್ಧ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ನಾವ್ ಮಾಡಕ್ ಕೆಲಸ 2 ತಾಸು ಕೆಲಸ ಹೇಳಿ ಈಗ ಬೆಳಗ್ಗೆ 7 ಗಂಟೆ ಇದ್ದಿದ್ದು ಸಾಯಂಕಾಲ 6 ಗಂಟೆ ತನಕ ನಮ್ಮನ್ನ ಕತ್ತೆ ತರ ದುಡಿಸ್ಕಿಂತ ಇದಾರೆ. ಅದಕ್ಕೆ ನಮಗೆ ಪ್ರತಿಫಲ ಸಿಗೋವರೆಗೂ ನಾವು ಜಾಗ ಬಿಟ್ಟು ಕದಲಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ಸ್ನಾನನೇ ಮಾಡಿಲ್ಲ ಮೇಡಮ್, ಸ್ನಾನನೇ ಮಾಡಿಲ್ಲ. ನಮಗೆ ನ್ಯಾಯ ಬೇಕು. ಬೀದಿಯಲ್ಲಿ ಬಿಟ್ಟಿದ್ದಾರೆ, ನಮಗೆ ನ್ಯಾಯ ಕೊಡಿಸ್ರಿ ಮೇಡಮ್. ಚೌಟ್ರಿ ಅವಸ್ಥೆ ಮೇಡಮ್, ಆದ್ರೆ ದೂರ ಇದೆ, ಅಲ್ಲಿಗೆ ಹೋಗಿ ಬರೋದು, ಹಿಂಗಾಗಿ ನಾವೆಲ್ಲ ಇಲ್ಲೇ ಉಳ್ಕೊಂಡಿದ್ವಿ. ಜಳಕ ಮಾಡ್ತಾ ಇಲ್ಲ, ಏನಿಲ್ಲ. ನಮ್ಗೆ ಎಷ್ಟೇ ತೊಂದ್ರೆ ಕಷ್ಟ ಬಂದ್ರು ಆದ್ರೆ ನಾವು ಫಿಕ್ಸ್ 15,000 ಕೇಳಿದ್ದು ಮೇಡಮ್. ಈಗಿಂದ ಎಲ್ಲಾ ಬೆಲೆ ಏರಿಕೆ ಮಾಡಿದ್ದಾರೆ ಮೇಡಮ್. ಅವರು ನಮಗೆ ಮೇಡಮ್ RCH ಪೋರ್ಟಲ್ ತುಂಬಾ ಪ್ರಾಬ್ಲಮ್ ಇದೆ, ಅದು ಮಾತ್ರ ಫಸ್ಟ್ ರದ್ದು ಮಾಡ್ಬೇಕು. ಆಸೆ ಸಾಫ್ಟ್ ಬೇಡವೇ ಬೇಡ, ನಮಗೆ 15,000 ರೂಪಾಯಿ ನಮಗೆ ಫಿಕ್ಸ್ ಮಾಡ್ಬೇಕು. ಆಮೇಲೆ ಈಗ ನಮಗೆ ಏನಾದ್ರೂ ಅನಾರೋಗ್ಯ ತುಂಬಾ ಜಾಸ್ತಿ ಆಯ್ತಂದ್ರೆ ವೇತನ ಸಹಿತ ರಜಾ ಕೊಡ್ಬೇಕಂತ ಹೇಳಿ ಕೇಳ್ಕೊಂತಿದೀವಿ.